ಆಹಾ, ತರಕಾರಿ ಹಾಕ್ತಿದ್ದಂಗೆ ಕಲರ್ ನೋಡಪ್ಪ ಏನು ಸಖತ್ ಕಾಣ್ತೈತೆ. ಬಟಾಣಿ ಎಲ್ಲ ಮ್ಯಾಲ್ ಬಂದ್ಬಿಟ್ಟವೆ. ವಾವ್, ಸೂಪರ್ ಫಂಕ್ಷನ್ ಸ್ಟೈಲಲ್ಲಿ ಆಗಿದೆ ಪಲಾವು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು HN ಫ್ಯಾಮಿಲಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಬನ್ನಿ, ಬ್ಯಾಚುಲರ್ ಸ್ಟೈಲಲ್ಲಿ ನಾನು ನನ್ನ ತಮ್ಮ ಇವತ್ತು ಪಲಾವ್ ಮಾಡ್ತಾ ಇದ್ದೀವಿ, ತೋರಿಸ್ತೀವಿ ಬನ್ನಿ. ನೋಡ್ರಿ, ನನ್ನ ತಮ್ಮ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನನ್ನ ತಮ್ಮ ಕಟ್ಟಿಂಗಲ್ಲಿ ಸ್ಪೆಷಲಿಸ್ಟು, ಕುಕ್ಕಿಂಗಲ್ಲಿ ಪಂಟ್ರು. ನೋಡ್ರಿ ಯಾವ ಥರ ಶೇಪ್ ಕೊಟ್ಟಿದ್ದಾರೆ, ಎಲ್ಲ ಬಟರ್ ಸ್ಟೈಲಲ್ಲಿ ಕೊಟ್ಟಿದ್ದಾರೆ. ಮಿಕ್ಸಿಗೆ ರುಬ್ಬಕ್ಕೆ ಏನೇನಪ್ಪ ಹಾಕೋದು? ಫಸ್ಟು ಮಸಾಲೆ ರುಬ್ಕೊಂಡ್ಬಿಡ್ಬೇಕು. ಏನೇನು ಹಾಕೋದು? ಸೊ ಕೊಬ್ಬರಿ, ಒಂದಿಂಚು ಶುಂಠಿ, ಬೆಳ್ಳುಳ್ಳಿ 2 ಗಡ್ಡೆ ಬೆಳ್ಳುಳ್ಳಿ, ಈರುಳ್ಳಿ 1 ಈರುಳ್ಳಿ ಮಿಕ್ಸಿಗೆ ಹಾಕೊಳ್ಳಿ. ಇನ್ನು ಮಿಕ್ಕಿದ್ದು ಒಗ್ಗರಣೆಗಿರಲಿ. ಹಸಿಮೆಣಸಿನ್ಕಾಯಿ 1 20. ನಿಮ್ಮ ಖಾರಕ್ಕೆ ತಕ್ಕಂಗೆ, ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ, ಕಮ್ಮಿ ಅಂದರೆ ಕಮ್ಮಿ. ಪುದೀನ, ಕೊತ್ತಂಬರಿ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳಿ. ಇನ್ನು ಸ್ವಲ್ಪ ಹಂಗೆ ಇರಲಿ ಫ್ಲೇವರ್ಗೆ. ಪುದೀನ ಒಂಚೂರು ಹಾಕಿದ್ರೆ ಸಾಕು. ಆಯ್ತಾ? ಇನ್ನೊಂಚೂರು ನುಣ್ಣಗಾಗ್ಲಿ. ಇದೆಲ್ಲ ಏನು ಸ್ಟಾರ್ಟಿಂಗ್ ಎಣ್ಣೆಗೆ ಹಾಕಕ್ಕ? ಪಲಾವ್ ಗಿಲಾವ್ ಬೇಕಾದ್ರೆ ಅವರೇ ಮಾಡ್ಕೊಂಬೇಕಪ್ಪ, ನಾನು ಮಾಡಿಕಲ್ಲ. ನಮ್ಮ ಅಮ್ಮಂಗೆ ಇವತ್ತು ಅಡುಗೆ ಡಿಪಾರ್ಟ್ಮೆಂಟಿಂದ ರಜಾ. ಇವತ್ತು ನಾನು ಕುಕ್ಕರಲ್ಲೇ ಮಾಡ್ತೀನಿ. ಸೊ ಎಣ್ಣೆ 1-2 ಸ್ಪೂನು, 3 ಸ್ಪೂನು, ತುಪ್ಪ 1-2 ಸ್ಪೂನು. ಸೊ ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ತುಪ್ಪ ಸ್ಕಿಪ್ ಮಾಡ್ಕೊಂಬಿಡಿ. ಈ ಪಲಾವೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದಲ್ಲ, ಅದು ಕೊಡಪ್ಪ ಇಲ್ಲೇ. ಅದು ಹಾಕ್ಕೊಬೇಕು. ಸೊ ಇದು ಸ್ವಲ್ಪ ಫ್ರೈ ಆಗಲಿ ಎಲ್ಲ ನೀಟಾಗಿ. ನೆಕ್ಸ್ಟ್ ಪುದೀನ ಒಂಚೂರು ಕೊಡು. ಇದು ಹಾಕಿದ್ರೆ ನೋಡಿರಿ ಒಂದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೋಡಿ ಇಲ್ಲಿ ಆಗ್ತಾ ಇದೆಯಲ್ಲ, ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ತಿರುಗಿಸ್ಕೊಡಿ ಒಂಚೂರು. ಆಗಿ ಬಂದೈತೆ ಎಲ್ಲ. ರುಬ್ಕೊಂಡಿರೋ ಮಸಾಲೆ ಕೊಡಿಲಿ. ಸೊ ನೆಕ್ಸ್ಟು ರುಬ್ಕೊಂಡಿರ್ತೀರಲ್ಲ, ಆ ಮಸಾಲೆ ಹಾಕ್ಕೊಂಬಿಡ್ರಿ. ಸೊ ಇದನ್ನು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಂಥರ ಎಣ್ಣೆ ಬಿಟ್ಕೊಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಲ್ಲ. ಇದ್ರ ಜೊತೆಗೆ ಹಂಗೆ ಈರುಳ್ಳಿ ಕೊಡಪ್ಪ, ಹಾಕೊಂಬಿಡ್ತೀನಿ, ಫ್ರೈ ಆಗಲಿ ಅದನ್ನು. ಸೊ ಈರುಳ್ಳಿ ಮಸಾಲೆ ಎರಡೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿ. ಏನಪ್ಪ? ಇನ್ನೂ ಜಾರಲ್ಲಿ ಇನ್ನೊಂದು ಸ್ವಲ್ಪ ಆಯ್ತಾ ಮಸಾಲೆ? ಕೊಡಿಲಿ, ಹಾಗೆ ಹಾಕ್ಬಿಡ್ತೀನಿ. ಏನು ಬೀಳ್ತಾನೆ ಇಲ್ವೇ? ಹಂಗೆ ಒಂಚೂರು ನೀರು ಹಾಕಿ ತೊಳ್ಕೊಟ್ಬಿಡಪ್ಪ. ತಗೋ, ಸ್ವಲ್ಪನೇ ಹಾಕಿ ನೀರು ಇವಾಗ, ಜಾಸ್ತಿ ಹಾಕ್ಬೇಡ. ಇವಾಗೆ ಜಾಸ್ತಿ ಹಾಕ್ಬಿಟ್ರೆ ನೀರು ಮಸಾಲೆ ಬೇಯಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆ ಬಿಟ್ಕೊಬೇಕು. ಆಗಿ ಬಂದೈತೆ. ಇವಾಗ ಒಂಚೂರು ನೀರು ಕೊಡಪ್ಪ ಜಾರಲ್ಲಿ. ಸಾಕು. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ತರಕಾರಿ ಎಲ್ಲ ಹಚ್ಚಿಟ್ಟಿದೆಯಲ್ಲ, ಒಳ್ಳೆ ಸೂಪರಾಗಿ. ಕೊಡಿಲಿ, ಇವಾಗ ಹಾಕಬೇಕು. ಹಂಗೆ ಕ್ಯಾರೆಟು ನೌಕಲು ಕೊಡಪ್ಪ, ಹಂಗೆ ಹಾಕ್ಬಿಡೋಣ. ಆಹಾ, ತರಕಾರಿ ಹಾಕ್ತಿದ್ದಂಗೆ ಕಲರ್ ನೋಡಪ್ಪ ಏನು ಸಖತ್ತಾಗಿ ಕಾಣ್ತೈತೆ. ನೆಕ್ಸ್ಟು ಹಸಿ ಬಟಾಣಿ ಕೊಡು. ಸೊ ಫ್ರೆಂಡ್ಸ್, ನಿಮ್ಮ ಮನೇಲಿ ಏನೇನು ತರಕಾರಿ ಇದೆ ಎಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಎಲ್ಲ ತರಕಾರಿ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ. ಅಟ್ಲೀಸ್ಟ್ 50% ಆದರೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಬೆಂದರೆ ಚೆನ್ನಾಗಿರುತ್ತೆ. ಆಮೇಲೆ ಮಿಕ್ಕಿದ್ದು ರೈಸ್ ಜೊತೆ ಬೇಯುತ್ತೆ. ಬಂದಿದೆ. ಒಂಚೂರು ಟೊಮೊಟೊ ಕೊಡಪ್ಪ. ಈ ಸ್ಟೇಜಲ್ಲಿ 1-2 ಟೊಮೊಟೊನೂ ಹಚ್ಚಿಟ್ಕೊಂಡು ಹಾಕೊಂಬಿಡಿ ಫ್ರೆಂಡ್ಸ್. ಟೊಮೊಟೊ ಜಾಸ್ತಿ ಹಾಕೋಬಿಡಿ. ಜಾಸ್ತಿ ಹಾಕಿದ್ರೆ ಟೊಮೊಟೊ ಬತ್ತಾಗ್ಬಿಡುತ್ತೆ, ಪಲಾವ್ ಆಗಲ್ಲ ಅದು. ಟೊಮೊಟೊ ಫ್ರೈ ಆಗಿದೆ. ಸೊ ನೀರು ಕೊಡಪ್ಪ. ನೆಕ್ಸ್ಟ್ ನೀರು ನೀವು ಅಳತೆ ಪ್ರಕಾರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸೊ ರೈಸ್ಗೇನು ಸೇರಿಸಿ ಹಾಕ್ಕೊಂಬಿಡ್ತಾಯಿದ್ದೀವಿ. ತರಕಾರಿಗೇನು ನೀರು ಬೇಕಾಗಲ್ಲ. ಸೊ ನೀವು ರೈಸ್ ಎಷ್ಟು ಹಾಕ್ತೀರಾ ಅದಕ್ಕೆ ಅದರ ಅಳತೆ ಪ್ರಕಾರ ಡಬಲ್ ನೀರು ಹಾಕ್ಕೊಳ್ಳಿ. ರೈಸ್ಗೂ ಸೇರಿಸಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಸಾಕಲ್ವಾ ಉಪ್ಪು? ನೇನು ಫ್ರೆಂಡ್ಸ್, ಎಲ್ಲ ಆಯಿತು ಹಾಕಿ. ಸೊ ಅಕ್ಕಿ ತೊಳೆದಿಟ್ಕೊಳ್ಳಿ. ಸೊ ಇದೊಂಚೂರು ಕುದಿ ಬಂದಮೇಲೆ ಸೊ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋದೆ. ಉರಿ ಫುಲ್ಲಿಕ್ಕಪ್ಪ, ಬೇಗ ಕುದಿ ಬರಲಿ. ಕುದಿ ಬಂತಪ್ಪ. ಏನು ಒಂದು 5 ನಿಮಿಷ ತಾಂತಲ್ಲ? ಏನ್ರ ಇನ್ನೂ ಆಗ್ಲಿಲ್ವೇನಪ್ಪ? ಎಷ್ಟೊತ್ತು ಮಾಡ್ತೀರಪ್ಪ ಪಲಾವು? ಮಾಡಿ ಎಷ್ಟೊತ್ತಾಯ್ತಾ? ಇನ್ನೇನು ಆಯ್ತಿರಮ್ಮ, ಅಕ್ಕಿ ಹಾಕೋದೆ.
ಸೊ ಅಕ್ಕಿ ಹಾಕ್ಬಿಟ್ಟು ಫೈನಲಾಗಿ ಚೆನ್ನಾಗಿ ಒಂದ್ಸರಿ ತಿರ್ಗಿಸ್ಕೊಟ್ಬಿಟ್ಟು ಕ್ಲೋಸ್ ಮಾಡೋದೆ ಫ್ರೆಂಡ್ಸ್. ಎಷ್ಟು ವಿಸಿಲ್ ಹಾಕ್ಸೋಣ? ಒಂದು ಸಾಕ ಎರಡು ಬರಲಿನಾ? ವಿಸಿಲ್ ಆಯಿತು ಫ್ರೆಂಡ್ಸ್. ಸೊ ಹೆಂಗಾಗಿದೆ ನೋಡೋಣ. ಸೊ ಪ್ರೆಷರ್ ಇದ್ದರೆ ತೆಗ್ಬಿಡಪ್ಪ, ಬ್ಲಾಸ್ಟ್ ಇಷ್ಟ ಆಗ್ಬಿಟ್ಟತ್ತು. ಓಕೆ ಹೋಗಿದೆ, ತೆಗಿ. ನೀನು ತೋರಿಸ್ಬೇಕಾ? ಮಗ ಐತೆ ಎಮ್ಮಿ ನೋಡ್ರಿ ಹೆಂಗಾಗಿದೆ ಎಲ್ಲ. ಬಟಾಣಿ ಎಲ್ಲ ಮೇಲೆ ಬಂದ್ಬಿಟ್ಟವೆ. ತಿರ್ಗ್ಸನ. ಚೆನ್ನಾಗಿ ಬರ್ತೈತೆ. ಮಂಜಕ್ಕ ಮತ್ತೆ ಕಮೆಂಟ್ ಆಗುತ್ತೆ ಕೊಡಲ್ಲ ಏನಿಲ್ಲ ಅಂತ. ಕುಕ್ಕರಲ್ಲಿ ಮಾಡಿರ್ತೀವಲ್ಲ, ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ರಿ. ದೃಷ್ಟಿ ಯಾಕೆ? ಅಮ್ಮ ಒಂಚೂರು ದಿಷ್ಟಿ ತೆಗ್ದಾಕ್ಬೇಕಂತೆ ಅಂತ. ಸೊ ತಟ್ಟೆಗೆ ಸರ್ವ್ ಮಾಡ್ಕೊಂಡ್ವಿ, ಇನ್ನೇನು ತಿನ್ನಬೇಕು. ಆಹಾ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ. ಒಳ್ಳೆ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಹಂಗಾಗಿದೆ. ಸೂಪರ್ ಗುರು. ಆಹಾ ಸೂಪರ್ ಆಗಿದೆ. ಹೇಗೆ ಮಾಡಿದ್ದೀವಿ ಫ್ರೆಂಡ್ಸ್? ನಾವು ಅಣ್ಣ ತಮ್ಮ ಸೇರಿಕೊಂಡು ಪಲಾವು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಹೆಂಗಿತ್ತು ಅಂತ. ಈ ಥರ ಮಾಡಿಕೊಟ್ರೆ ಮಕ್ಕಳೆಲ್ಲ ಖುಷಿಯಾಗಿ ತಿಂತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ಎಲ್ಲ ಬೇರೆ ವಿಡಿಯೋಸ್ ನೋಡ್ತಾ ಇರಿ. ಅಲ್ಲಿವರೆಗೂ ಬಾಯ್ ಬಾಯ್.